N24 ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಳ ಮೀಸಲಾತಿ ರದ್ದುಪಡಿಸಿ ಉಪ ಸಮಿತಿಯನ್ನ ರಚಿಸಿ. ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ರದ್ದುಪಡಿಸಿ ಉಪ ಸಮಿತಿಯನ್ನ ರಚಿಸಬೇಕು ಎಂದು ವಿವಿಧ ದಲಿತ ಸಂಘಟನೆಗಳಿಂದ ಬೆಳಗಾವಿಯ ಅಂಬೇಡ್ಕರ್ ಉದ್ಯಾನವನದಿಂದ ಚೆನ್ನಮ್ಮ ಸರ್ಕಲ್ ಮಾರ್ಗವಾಗಿ ಡಿಸಿ ಕಚೇರಿಗೆ ಸಾವಿರಾರು ಸಂಖ್ಯೆಯಲ್ಲಿ ದಲಿತರು ಸೇರಿಕೊಂಡು ನಾಗಮೋಹನ್ ದಾಸ್ ಆಯೋಗದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಆಯೋಗವು ಒಳ ಮೀಸಲಾತಿಯಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಬಲಗೈ ಛಲವಾದಿ ತುದಿಯ ಜಾತಿಗೆ ಉದ್ದೇಶಪೂರ್ವಕವಾಗಿ ಆಯೋಗವು ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ಹೊರಹಾಕಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ಸೇರಿದ ಪರಯ್ಯ ಪೆರವನ್ ಜಾತಿಯನ್ನ ಎಡಗೈ ಸಮುದಾಯಕ್ಕೆ ಸೇರಿದ್ದು ತಪ್ಪು ಮತ್ತು ಜಾತಿಯೇ ಅಲ್ಲದೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮೀಸಲಾತಿ ಕೊಟ್ಟಿದ್ದು ಹಾಗೂ ಇನ್ನೂ ಕೆಲವು ಜಾತಿಗಳನ್ನ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿಸಿ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಉದ್ದೇಶಪೂರ್ವಕವಾಗಿಯೇ ಬಲಗೈ ಛಲವಾದಿ ಹುಲಿಯ ಸಮಾಜದ ಅಂಕೆ ಸಂಖ್ಯೆಯನ್ನ ಕಡಿಮೆ ಮಾಡಿದೆ. ಮೀಸಲಾತಿಯನ್ನ ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟ ಉಪ ಸಮಿತಿಯನ್ನ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅನೇಕ ದಲಿತ ಸಂಘಟನೆಗಳು ಬೆಳಗಾವಿ ಡಿಸಿ ಅವರಿಗೆ ಮನವಿ ಮಾಡಿದರು. ಏನು ಅವ್ರು ಕೇಳ್ತಾ ಇದ್ದಾರಲ್ಲ ಕೇಳಿ ಅವ್ರು ನಮ್ದೇನು ತಕರಾರಿಲ್ಲ ಅಂತ ಹೇಳಿ ಅವ್ರ ಇದು ವರದಿ ನೋಡಿದಾಗ ನಮ್ಗೆ ಅನ್ಯಾಯ ಆಗಿತ್ತು. ಎಲ್ಲರಿಗೂ ನಮ್ಮ ಮುಖಂಡರು ಹಿಡ್ಕೊಂಡು ಸಮಾಜ ತನಕ ನಮ್ಗೆ ಅನಿಸ್ಲಾಕತ್ತೈತಿ. ಅದಕ್ಕೆ ಈಗ ನಾವು ಬೀದಿಗೆ ಬಂದೀವಿ. ಇದು ಸಾಂಕೇತಿಕ ಹೋರಾಟ ಆಗಲಿದೆಯೋ ಅಥವಾ ಈಗ ಮೊನ್ನೆ ಬೆಳಗಾವಿ ಜಿಲ್ಲಾದ ಎಲ್ಲಾ ತಾಲೂಕುಗಳಲ್ಲಿ ನಾವು ತಹಶೀಲ್ದಾರ್ ಮುಖಾಂತರ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. 16ನೇ ತಾರೀಕು ನಾವು ನೋಡ್ಕೋತೀವಿ ಏನಾಗ್ತದೆ, ಸಂಪುಟದ ಸಭೆ ಒಳಗೆ ಏನಾಗ್ತದೆ ಅಂತಕ್ಕಂಥದ್ದು ನೋಡ್ಕೋತೀವಿ. ಒಂದು ವೇಳೆ ಈ ವರದಿಗೆ ನಾವೇನು ಡಿಮಾಂಡ್ಗಳದ ನಮ್ಮದು 8% ಮೀಸಲಾತಿ ಕೊಡಬೇಕು, ಸಂಪುಟದ ಉಪ ಸಮಿತಿ ಸಭೆ ನೇಮಿಸಬೇಕಂತಕ್ಕಂಥದ್ದು, ಇದು ಅಧ್ಯಯನ ಮಾಡೋಕ್ಕೆ ನೇಮಿಸಬೇಕು. ಅಲ್ಲಿ ಏನು ತಾಂತ್ರಿಕ ತೊಂದರೆಗಳಾಗಿದ್ದಾವೆ, ನಮ್ಮ ರೈಟ್ ಕಮ್ಯುನಿಟಿ ಅವ್ರ ಲೆಫ್ಟದ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ಬಗೆಹರಿಸಿ ನೀವು 16ನೇ ತಾರೀಕು ನಮಗೆ 8% ಮೀಸಲಾತಿ ಕೊಟ್ಟರೆ ನಮ್ದು ಅವತ್ತು ವಿಜಯೋತ್ಸವ ಮಾಡ್ತೀವಿ. ಇಲ್ಲ ಯಥಾ ಪ್ರಕಾರ ಇವರೆಲ್ಲರೂ ಮಾಡ್ರಿ ಅಂದ್ರೆ ನಾವು ಈಗ ಹೇಳಿದ್ವಿ ನಮ್ಮದು ಶಕ್ತಿ ಅದ. 45 ಲಕ್ಷ ಜನಸಂಖ್ಯೆ ಅದ. ಯಾವುದೇ ಸರ್ಕಾರವನ್ನು ತರ್ತಕ್ಕಂಥ ಶಕ್ತಿನೂ ಅದ, ಸರ್ಕಾರವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಅದ. ಏನೋ ಒಂದು ಸಮುದಾಯ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಮಾಡ್ತದಲ್ಲ, ನಾವು ಇನ್ನೂ ತಕ್ಕ ಮಾಡಿಲ್ಲ. ಇದು ನಾವು ತಾಳ್ಮೆಯಿಂದ ಇದೀವಿ. ಯಾಕಂದ್ರೆ ನಮ್ಮಪ್ಪ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನದ ಪ್ರಕಾರ ನಮಗೂ ಸಿಗ್ತೈತೆ ಅಂತಕ್ಕಂಥದ್ದೀವಿ. ಆದರೆ ಒತ್ತಡ, ದಬ್ಬಾಳಿಕೆ, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ನಾವು ಸರ್ಕಾರಕ್ಕೆ ಕೊಡುತ್ತೀವಿ, ಸರ್ಕಾರಕ್ಕೆ ಬೆಂಬಲ ತಗೋತೀವಿ, ಮುಂದಿನ ಸಾರಿ ಇಲ್ಲಿ ಚುನಾವಣೆ ಪಾಠ ಕಲಿಸ್ತೀವಿ ಅಂತೇಳಿ ಹೇಳ್ತಾರಲ್ಲ, ಇದನ್ನು ಇದಕ್ಕೂ ಒಳಗಾಗಿ ಎಲ್ಲರೇ ಮಾಡಕತ್ತರು ಅಂದ್ರೆ ಅವ್ರು ಯಾವ ಭಾಷೆ ಬಳಸಕತ್ತಾರಲ್ಲ, ಮುಂದಿನ ದಿನಮಾನಗಳೊಳಗೆ 16ನೇ ತಾರೀಕು ನಂತರ ನಾವು ಅದೇ ಭಾಷೆ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ. ಏಕಸದಸ್ಯ ವಿಚಾರಣಾ ಆಯೋಗವು 4/2020 ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದ ಪರಯ್ಯ ಪರವನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸಿರುವುದಲ್ಲದೆ ಸಮುದಾಯಕ್ಕೆ ಸೇರಿದ ಇನ್ನೂ ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದನ್ನು ಛಲವಾದಿ ಮಹಾಸಭಾದ ಪರವಾಗಿ ತಮ್ಮಲ್ಲಿ ಮನವಿಯನ್ನು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. If you like this video, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.